ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು ಅಂಗಡಿಯಲ್ಲಿ ಸಿಗ್ತಕ್ಕಂಥ ಚಿಪ್ಸ್ನ 2 ರೀತಿಯ ಚಿಪ್ಸ್ನ ಮನೆಯಲ್ಲೇ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ಚಿಪ್ಸ್ನ ಆರೋಗ್ಯಕರವಾದ ರೀತಿಯಲ್ಲಿ 2 ರೀತಿಯಲ್ಲಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಕಪ್ ಗೋಧಿ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು. ಈ ಚಿಪ್ಸ್ನ ನಾವು ಇನ್ಸ್ಟೆಂಟಾಗಿ ಮಾಡ್ಕೊಳ್ಬೋದು. ಮೊದಲಿಗೆ ನಾನಿಲ್ಲಿ ಒಂದು ಟೊಮೆಟೊ ಚಿಪ್ಸ್ನ ಯಾವ ರೀತಿ ಮಾಡೋದು ಅಂತ ನೋಡ್ಕೊಳ್ಳೋಣ. ಹಾಗಾಗಿ ಇಲ್ಲಿ 2 ಟೊಮೆಟೊ, ಹಣ್ಣಾಗಿರ್ತಕ್ಕಂಥ ಟೊಮೆಟೊ ತೊಗೊಂಡಿದ್ದೀನಿ. ಅದನ್ನು ಈ ರೀತಿ ಕಟ್ ಮಾಡಿ ಒಂದು ಮಿಕ್ಸರ್ ಜಾರ್ಗೆ ಸೇರಿಸ್ಕೊಂಡು ರುಬ್ಕೊಳ್ಬೇಕು. ಕಂಪ್ಲೀಟಾಗಿ ಹಣ್ಣಾಗಿರ್ತಕ್ಕಂಥ ಟೊಮೆಟೊ ಹಣ್ಣನ್ನು ಬಳಸ್ಕೊಳ್ಳಿ. ಇವಾಗ ಇದನ್ನು ಒಂದು ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಂಡು ಬರೋಣ. ನೈಸಾಗಿ ರುಬ್ಕೊಳ್ಳಿ. ನೋಡಿ, ಈ ರೀತಿಯಲ್ಲಿ ರುಬ್ಕೊಂಡಿರಬೇಕು. ಇವಾಗ ಇದನ್ನು ರುಬ್ಬಿದಾಗಿದೆ. ಇದನ್ನು ಇಲ್ಲಿ ಶೋಧಿಸ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು 2 ಸ್ಪೂನ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡು ಇದನ್ನು ನಾವು ಒಂದು ಜರಡಿಗೆ ಹಾಕಿ ಶೋಧಿಸ್ಕೊಳ್ಳೋಣ. ನೋಡಿ, ಈ ರೀತಿ ಜರಡಿಯಿಂದ ಇಲ್ಲಿ ಟೊಮೆಟೊ ಹಣ್ಣಿನಲ್ಲಿರ್ತಕ್ಕಂಥ ಪ್ಯೂರಿನ ಮಾತ್ರ ತಗೊಳ್ಳೋಣ. ನೋಡಿ, ಈ ರೀತಿ ಹಣ್ಣಲ್ಲಿರ್ತಕ್ಕಂಥ ಪ್ಯೂರಿ ಮಾತ್ರ ಸಾಕು ನಮಗೆ. ಇವಾಗ ಇದು ರೆಡಿಯಾಗಿದೆ. ಇದಕ್ಕೆ ಕೆಲವೊಂದಷ್ಟು ಇಂಗ್ರೀಡಿಯೆಂಟ್ಸ್ನ ಸೇರಿಸ್ಕೊಂಡು ಟೊಮೆಟೊ ಚಿಪ್ಸ್ನ ನಾವು ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ರುಚಿಗೆ ತಕ್ಕಷ್ಟು ಉಪ್ಪು, ಖಾರಕ್ಕೆ ಅನುಗುಣವಾಗಿ ಅಚ್ಕಾರದ ಪೌಡರು, ಹಾಗೆ ಒಂದು ಸ್ವಲ್ಪ ಚಿಟಿಕೆ ಆಗುವಷ್ಟು ಅರಿಶಿನ, ಚಿಟಿಕೆ ಆಗುವಷ್ಟು ಪೆಪ್ಪರ್ ಪೌಡರ್ನ ಸೇರಿಸ್ಕೊಂಡಿದ್ದೀನಿ. ಪೆಪ್ಪರ್ ಪೌಡರ್ ಒಂದು ಆಪ್ಷನಲ್ ಇದ್ದರೆ ಸೇರಿಸ್ಕೊಳ್ಳಿ, ಇಲ್ಲಾಂದರೆ ಬೇಡ. ಇವಾಗ ಈ ಒಂದು ಪ್ಯೂರಿಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಬಳಸ್ಕೊಳ್ತಿದ್ದೀನಿ. ಇಲ್ಲಿ ಗೋಧಿ ಹಿಟ್ಟನ್ನು ನಾವು ಅಳತೆಯಲ್ಲಿ ಹೇಳೋಕ್ಕಾಗೋದಿಲ್ಲ. ಯಾಕಂದರೆ ನಾವು ತೊಗೊಂಡಿರ್ತಕ್ಕಂಥ ಪ್ಯೂರಿ ಎಷ್ಟು ಗೋಧಿ ಹಿಟ್ಟನ್ನು ಹಿಡಿಯುತ್ತೋ ಅಷ್ಟು ಹಿಟ್ಟನ್ನು ಸೇರಿಸ್ಕೊಳ್ಬೇಕು. ನಾನು ಕೂಡ ಇಲ್ಲಿ 1.5 ಕಪ್ ಆಗುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಹಾಗಾಗಿ ಟೊಮೆಟೊ ಪ್ಯೂರಿ ಹಿಡಿಯುವಷ್ಟು ಗೋಧಿ ಹಿಟ್ಟನ್ನು ಸೇರಿಸ್ಕೊಳ್ಳಿ. ಈ ರೀತಿ ಸೇರಿಸ್ಕೊಂಡು ಈ ಒಂದು ಹಿಟ್ಟಿನ ಚಪಾತಿ ಹಿಟ್ಟಿನ ಹದದಲ್ಲಿ ನಾವು ಕಲಿಸ್ಕೊಳ್ಬೇಕಾಗತ್ತೆ. ನೋಡಿ, ಇನ್ನೂ ಸ್ವಲ್ಪ ಹಿಟ್ಟು ಉಳಿದಿದೆ. ಇನ್ನೊಂದು ಸ್ವಲ್ಪ ಸೇರಿಸ್ಕೊಂಡಿದ್ದೀನಿ. ಹೆಚ್ಚು ಕಡಿಮೆ 1.25 ಕಪ್ ಆಗುವಷ್ಟು ಹಿಟ್ಟನ್ನು ತೊಗೊಂಡಿದ್ದೀನಿ. ಯಾಕಂದರೆ ಕಲಿಸುವಾಗ ನಮಗೆ ಗೊತ್ತಾಗೋದಿಲ್ಲ, ನೀರಿನ ಅಂಶ ಇರೋದ್ರಿಂದ ನೋಡಿಕೊಂಡು ಹಿಟ್ಟನ್ನು ಸೇರಿಸ್ಕೊಂಡು ಈ ಹಿಟ್ಟನ್ನು ಚಪಾತಿ ಹಿಟ್ಟಿನ ರೀತಿಯಲ್ಲಿ ಕಲಿಸ್ಕೊಳ್ಬೇಕು. ನೋಡಿ, ಈ ರೀತಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೇಕು. ಇವಾಗ ಇದು ರೆಡಿಯಾಗಿದೆ. ಇದ್ರ ಮೇಲ್ಗಡೆ 1 ಸ್ಪೂನ್ ಆಗುವಷ್ಟು ಎಣ್ಣೆನ ಅಪ್ಲೈ ಮಾಡಿ ನಾವು ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಬೇಕಾಗತ್ತೆ. ಒಂದು 10 ನಿಮಿಷ ನೆನ್ಕೊಳ್ಬೇಕು ಹಿಟ್ಟು. ಹಾಗಾಗಿ ಈ ರೀತಿ ಒಂದು ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ಮುಚ್ಚಿ ಒಂದು 10 ನಿಮಿಷ ರೆಸ್ಟ್ ಮಾಡೋಕ್ಕೆ ಇಡೋಣ. ಇವಾಗ ನೋಡಿ, 10 ನಿಮಿಷ ಆಗಿತ್ತು. ರೆಸ್ಟ್ ಆದಮೇಲೆ ಹಿಟ್ಟು ಇನ್ನೂ ಸ್ಮೂತ್ ಆಗಿರುತ್ತೆ. ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ನೋಡಿ ಎಷ್ಟು ಸ್ಮೂತ್ ಆಗಿದೆ ಅಂತ. ಇನ್ನೊಂದು ಸರಿ ಸರಿಯಾಗಿ ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗತ್ತೆ. ಚಪಾತಿನ ಹಿಟ್ಟನ್ನು ಯಾವ ರೀತಿ ನಾದ್ಕೊಳ್ತೀವಿ ಅದೇ ರೀತಿಯಲ್ಲಿ ನಾದ್ಕೊಳ್ಳಿ. ಈ ರೀತಿ ನಾದಾದಮೇಲೆ ನಿಮಗೆ ಎಷ್ಟು ಕ್ವಾಂಟಿಟಿ ಬೇಕು, ಅಂದರೆ ಒಂದು ಚಪಾತಿ ಮಾಡ್ತೀವಲ್ಲ ಆ ಹಿಟ್ಟಿನಕ್ಕಿಂತ ಒಂದು ಸ್ವಲ್ಪ ಜಾಸ್ತಿ ಈ ರೀತಿ ಹಿಟ್ಟನ್ನು ತಗೊಂಡು ಉಳ್ಳೆಗಳನ್ನಾಗಿ ಮಾಡಿಕೊಂಡು ಈ ಒಂದು ಹಿಟ್ಟನ್ನು ನಾವು ಚಪಾತಿ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಕೆಳಗಡೆ ಒಂದು ಸ್ವಲ್ಪ ಗೋಧಿ ಹಿಟ್ಟನ್ನು ಸೇರಿಸ್ಕೊಂಡು ಲಟ್ಟಿಸ್ಕೊಳ್ಳಿ. ನೋಡಿ, ಈ ರೀತಿ ಮೇಲ್ಗಡೆ ಇಟ್ಕೊಂಡು ಲಟ್ಟಣಿಗೆ ಸಹಾಯದಿಂದ ಚಪಾತಿ ಯಾವ ರೀತಿ ಲಟ್ಟಿಸ್ತೀವಿ ಅದೇ ರೀತಿಯಲ್ಲಿ ಲಟ್ಟಿಸ್ಕೊಳ್ಬೇಕಾಗತ್ತೆ. ಹಾಗೆ ಲಟ್ಟಿಸುವಾಗ ತೀರಾ ದಪ್ಪವಾಗಿ ಕೂಡ ಇರಬಾರ್ದು, ತೀರಾ ತಿಳುವಾಗಿ ಕೂಡ ಇರಬಾರ್ದು. ಒಂದು ಅಳತೆಯಲ್ಲಿ ಇರಬೇಕು. ನೋಡಿ, ಇಷ್ಟಿದ್ರೆ ಸಾಕು. ನಾನಿಲ್ಲಿ ಎಡ್ಜಸ್ನ ಕಟ್ ಮಾಡ್ಕೊಳ್ತಿದ್ದೀನಿ. ಒಂದು ಶೇಪ್ ಕೊಟ್ಕೊಳ್ಳೋದಕ್ಕೋಸ್ಕರ ಈ ರೀತಿ ಎಡ್ಜಸ್ನ ಕಟ್ ಮಾಡ್ಕೊಳ್ಳಿ. ಒಟ್ಟಲ್ಲಿ ಸ್ಕ್ವೇರ್ ರೀತಿಯಲ್ಲಿ, ಚೌಕಾಕಾರ ರೀತಿಯಲ್ಲಿ ನಾವು ಇದನ್ನು ರೆಡಿ ಮಾಡ್ಕೊಳ್ಬೇಕು. ನೋಡಿ, ಈ ರೀತಿಯಲ್ಲಿ. ಇವಾಗ ಇದಕ್ಕೆ ನಾವು ಹೋಲ್ಗಳಾಗಿ ಹಾಕ್ಕೊಳ್ಬೇಕು. ನೋಡಿ, ಈ ರೀತಿ ಫೋರ್ಕ್ ಸಹಾಯದಿಂದ ಅಥವಾ ಒಂದು ಟೂತ್ ಪಿಕ್ ಸಹಾಯದಿಂದ ಹೋಲ್ಗಳು ಮಾಡ್ಕೊಳ್ಳಿ. ಈ ರೀತಿ ಮಾಡೋದ್ರಿಂದ ಉಬ್ಕೊಂಡು ಬರೋದಿಲ್ಲ ಚಿಪ್ಸು. ಹಾಗಾಗಿ ಈ ರೀತಿ ತಪ್ಪದೆ ಮಾಡ್ಕೊಳ್ಳಿ. ಇವಾಗ ನೋಡಿ, ಎಲ್ಲ ಕಡೆ ಹೋಲ್ ಹಾಕಿದ್ದಾಗಿದೆ. ಇವಾಗ ನೈಫ್ ಸಹಾಯದಿಂದ ಈ ರೀತಿ ಕಟ್ ಮಾಡ್ಕೊಳ್ಳಿ. ಕಟ್ ಮಾಡಿರ್ತಕ್ಕಂಥ ಪ್ರತಿಯೊಂದು ಲೇಯರ್ನು ಮೇಲಿನ ಮೇಲೆ ಜೋಡಿಸ್ಕೊಳ್ತಾ ಹೋಗಬೇಕು. ನೋಡಿ, ಈ ರೀತಿ ಜೋಡಿಸ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಳ್ಳೋದ್ರಿಂದ ಒಟ್ಟಿಗೆ ಕೆಲಸನ ಮಾಡ್ಕೊಳ್ಬೋದು. ಒಂದೊಂದೇ ಕಟ್ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಜೋಡಿಸ್ಕೊಂಡು ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೇ ಶೇಪಲ್ಲಿ ನಮಗೆ ತ್ರಿಕೋನಾಕಾರದಲ್ಲಿ ಈ ಒಂದು ಚಿಪ್ಸ್ನ ಮಾಡ್ಕೊಳ್ಳೋದ್ರಿಂದ ಈ ರೀತಿ ಕಟ್ ಮಾಡ್ಕೊಳ್ತಿದ್ದೀನಿ. ನಿಮಗೆ ಇಲ್ಲ ಸ್ಕ್ವೇರ್ ರೀತಿಯಲ್ಲಿ ಅಥವಾ ಬಾಕ್ಸ್ ರೀತಿಯಲ್ಲಿ ಬೇಕು ಅಂತಂದರೆ ಆ ರೀತಿಯಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಚೌಕಾಕಾರವಾಗಿ ಕೂಡ ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ತ್ರಿಕೋನ ಆಕಾರದಲ್ಲಿ ಕಟ್ ಮಾಡ್ಕೊಳ್ತಿದ್ದೀನಿ. ನೋಡಿ, ಒಂದೇ ಸರಿಗೆ ಎಲ್ಲ ಚಿಪ್ಸ್ನು ಕಟ್ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಈ ಒಂದು ಮೆಥಡ್ನ ಫಾಲೋ ಮಾಡ್ಕೊಳ್ಳಿ. ತುಂಬ ಈಸಿಯಾಗಿ ಬಿಟ್ಕೊಳ್ಳುತ್ತೆ. ಲೇಯರ್ನ ಜೋಡಿಸುವಾಗ ಪ್ರೆಷರ್ ಹಾಕಿ, ಅಂದರೆ ಒತ್ತಬಾರ್ದು, ಜಸ್ಟ್ ಸಿಂಪಲ್ಲಾಗಿ ಜೋಡಿಸ್ಕೊಂಡು ಈ ರೀತಿ ಕಟ್ ಮಾಡ್ಕೊಳ್ಳಿ. ನೋಡಿ, ತ್ರಿಕೋನಾಕಾರದಲ್ಲಿ ಚಿಪ್ಸ್ನ ರೆಡಿ ಮಾಡ್ಕೊಂಡಿದ್ದಾಗಿದೆ. ಒಂದು ಬ್ಯಾಚನ್ನ ಈ ರೀತಿ ರೆಡಿ ಮಾಡ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಹೈ ಫ್ಲೇಮಲ್ಲಿಟ್ಟು ಎಣ್ಣೆನ ನೀಟಾಗಿ ಗರಮಾಗಿ ಕಾಯಿಸ್ಕೊಂಡು ನಂತರ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಚಿಪ್ಸ್ನ ನಾವು ಬಿಟ್ಕೊಂಡ್ರೆ ಆಯಿತು. ತುಂಬ ಈಸಿಯಾಗಿ ಮಾಡ್ಕೊಳ್ಬೋದು. ಮಕ್ಕಳಿಗೆ ಈ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಚಿಪ್ಸ್ ರೀತಿಯಲ್ಲೇ ಮನೇಲಿ 1 ಕಪ್ ಗೋಧಿ ಹಿಟ್ಟಿದ್ರೆ ಸಾಕು. ಟೊಮೆಟೊ ಹಣ್ಣನ್ನು ಬಳಸ್ಕೊಂಡು
ಟೊಮೆಟೊ ಹಣ್ಣಿನ ಚಿಪ್ಸ್ನ ಈ ರೀತಿ ಒಂದ್ಸರಿ ಟ್ರೈ ಮಾಡಿ. ತುಂಬಾ ಕ್ರಿಸ್ಪಿಯಾಗಿ ಬರುತ್ತೆ. ಈ ರೀತಿ ಬಬಲ್ಸ್ ಕಡಿಮೆ ಆಗಬೇಕು. ಸ್ವಲ್ಪ ಹಾಕಿದ ನಂತರ ಮೇಲ್ಗಡೆ ತೇಲ್ಕೊಂಡು ಬರುತ್ತೆ. ಅದ್ರ ಜೊತೆಗೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಂಡಾಗ ಈ ರೀತಿ ಬಬಲ್ಸ್ ಕಡಿಮೆ ಆಗ್ತಾ ಬರುತ್ತೆ. ಬಬಲ್ಸ್ ಕಡಿಮೆ ಆದಮೇಲೆ ನಾವು ತಗೊಂಡ್ರೆ ಆಯಿತು. ನೋಡಿ ಎಷ್ಟು ಈಸಿಯಾಗಿ ಮಾಡ್ಕೊಳ್ಬೋದು. ಒಂದು 10 ನಿಮಿಷ ಟೈಮ್ ಇದ್ದರೆ ಸಾಕು. ಸ್ಟೋರ್ ಮಾಡಿ ಇಟ್ಕೊಳ್ತಕ್ಕಂಥ, ಅಂದರೆ ಒಂದು ತಿಂಗಳುಗಟ್ಟಲೆ ಇದನ್ನು ನಾವು ಸ್ಟೋರ್ ಮಾಡ್ಕೊಳ್ಬೋದು. ಒಂದು ಡಬ್ಬದೊಳಗೆ ಹಾಕಿ ಇಟ್ಟಿದ್ದಾಯಿತು ಅಂತಂದರೆ ಒಂದು ತಿಂಗಳವರೆಗೂ ನಾವು ಇದನ್ನು ಬಳಸ್ಕೊಳ್ಬೋದು. ಇವಾಗ ಪ್ರತಿ ಬ್ಯಾಚ್ ಕೂಡ ಅದೇ ರೀತಿಯಲ್ಲಿ ರೆಡಿ ಮಾಡ್ಕೊಂಡಿದ್ದೀನಿ. ನೋಡಿ, ನಾನು ತೊಗೊಂಡಿರ್ತಕ್ಕಂಥ 1 ಕಪ್ ಹಿಟ್ಟಲ್ಲಿ ಒಂದು 2ರಿಂದ 3 ಪ್ಯಾಕೆಟ್ಗಿಂತ ಜಾಸ್ತಿ ಆಗುವಷ್ಟು ಒಂದು ಚಿಪ್ಸ್ಗಳು ರೆಡಿಯಾಗಿದೆ. ಅದು ಟೊಮೆಟೊ ಹಣ್ಣಿನ ಚಿಪ್ಸು. ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಮೇಲ್ಗಡೆ ಒಂದು ಸ್ವಲ್ಪ ಸ್ಪೈಸಸ್ನ ನಾನು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಉಪ್ಪು, ಖಾರ, ಹಾಗೆ ಒಂದು ಸ್ವಲ್ಪ ಗರಂ ಮಸಾಲ ಸೇರಿಸ್ಕೊಂಡು ಒಂದು ಮಸಾಲೆನ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ ಅಷ್ಟೇ. ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ಈಸಿಯಾಗಿರ್ತಕ್ಕಂಥ ಟೊಮೆಟೊ ಚಿಪ್ಸು ರೆಡಿಯಾಗಿದೆ. ಈ ಸೈಡಲ್ಲಿ ಇನ್ನೊಂದು ರೀತಿಯ ಚಿಪ್ಸ್ನ ನಾವು ಅಕ್ಕಿ ಹಿಟ್ಟಿಂದ ಮಾಡ್ಕೊಳ್ಬೋದು. 1 ಕಪ್ ಅಕ್ಕಿ ಹಿಟ್ಟಿದ್ರೆ ಸಾಕು. ಕ್ರಿಸ್ಪಿ ಆಗಿರ್ತಕ್ಕಂಥ ಈ ಒಂದು ಚಿಪ್ಸ್ನ ಮನೇಲೆ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಹಾಗೆ ಇದು ಕೂಡ ಸ್ಟೋರಬಲ್ ಆಗಿರ್ತಕ್ಕಂಥ ಒಂದು ಚಿಪ್ಸ್ ರೆಸಿಪಿ. ಅಂದರೆ ಒಂದು ತಿಂಗಳವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಮಾಡ್ಕೊಳ್ಬೋದು. ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬಿಡೋಣ. ಮೊದಲಿಗೆ ನಾನಿಲ್ಲಿ ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೀನಿ. ಪಾತ್ರೆಗೆ 1 ಕಪ್ ಅಳತೆಯಲ್ಲಿ 1 ಕಪ್ ಆಗುವಷ್ಟು ನೀರನ್ನ ಸೇರಿಸ್ಕೊಂಡಿದ್ದೀನಿ. ಹಾಗೆ ರುಚಿಗೆ ಅನುಗುಣವಾಗಿ 1 ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ಬೇಕು. ನೀರು ಒಂದು ಸ್ವಲ್ಪ ಕುದಿ ಬರಬೇಕು. ಹಾಗೆ ಹಾಕಿರ್ತಕ್ಕಂಥ ಉಪ್ಪು ಕೂಡ ಕರ್ಕೊಳ್ಬೇಕು. ಅದರ ಜೊತೆಗೆ 1 ಸ್ಪೂನ್ ಆಗುವಷ್ಟು ತುಪ್ಪನ ಸೇರಿಸ್ಕೊಂಡಿದ್ದೀನಿ. ನೋಡಿ, ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಒಂದು ಸ್ವಲ್ಪ ಹಾಕಿರ್ತಕ್ಕಂಥ ತುಪ್ಪ ಕರ್ಕೊಳ್ಬೇಕು. ಹಾಗೆ ನೀರು, ತುಪ್ಪ, ಹಾಗೆ ಉಪ್ಪು ಕೂಡ ಕರೆಕ್ಟಾಗಿ ಕರಗಿರಬೇಕು. ಇವಾಗ ನೋಡಿ, ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಅದೇ ಕಪ್ಪಿಂದ 1 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡಿದ್ದೀನಿ. ಅಕ್ಕಿ ಹಿಟ್ಟನ್ನು ಸೇರಿಸ್ಕೊಂಡ ನಂತರ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಒಂದು ಸ್ವಲ್ಪ ನೀರಿನ ಜೊತೆಗೆ ಅಕ್ಕಿ ಹಿಟ್ಟು ಹೊಂದ್ಕೊಳ್ಬೇಕು. ಅಲ್ಲಿವರೆಗೂ ಈ ರೀತಿ ಕಾಯಿಡಿಸ್ಕೊಳ್ಳಿ. ಈ ಟೈಮಲ್ಲಿ ಗ್ಯಾಸ್ ಲೋ ಫ್ಲೇಮಲ್ಲೇ ಇರಲಿ. ಲೋ ಫ್ಲೇಮಲ್ಲಿ ಗ್ಯಾಸ್ನ ಇಟ್ಕೊಂಡು ಹಿಟ್ಟನ್ನು ಈ ರೀತಿ ಕಲಿಸ್ಕೊಳ್ಳಿ. ಹಿಟ್ಟು ನೀಟಾಗಿ ನೀರಿನ ಜೊತೆ ಹೊಂದ್ಕೊಂಡಿದೆ ಅಂದಾಗ, ಅಂದರೆ ಈ ಒಂದು ಸ್ಟೆಪ್ಪಲ್ಲಿ ಗ್ಯಾಸ್ನ ಆಫ್ ಮಾಡಿ ಇಟ್ಕೊಂಡು ಬಿಡೋಣ. ನೋಡಿ, ಇಷ್ಟಾದರೆ ಸಾಕು. ಇದನ್ನು ನಾವು ತಣ್ಣಗಾಗಲಿಕ್ಕೆ ಬಿಡಬೇಕು. ತೀರಾ ತಣ್ಣಗಾಗಬಾರ್ದು. ಕೈಯಿಂದ ಮುಟ್ಟುವಷ್ಟು ಬಿಸಿಯಾಗಿದ್ದರೆ ಸಾಕು. ನೋಡಿ, ಈ ಸೈಡಲ್ಲಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಬಿಸಿ ಇದ್ದಾಗಲೇ ಹಿಟ್ಟನ್ನು ನಾವು ನಾದ್ಕೊಳ್ಬೇಕಾಗತ್ತೆ. ಹಾಗಾಗಿ ಒಂದು ಸ್ವಲ್ಪ ನೋಡಿಕೊಂಡು ಹಿಟ್ಟು ಸ್ವಲ್ಪ ಬಿಸಿ ಇದ್ದಾಗ ನಾದ್ಕೊಳ್ಳಿ. ಇವಾಗ ಇಲ್ಲಿ ಸ್ಪೈಸಸ್ಸಿಗೋಸ್ಕರ ಖಾರಕ್ಕೆ ಅನುಗುಣವಾಗಿ 1 ಸ್ಪೂನ್ ಆಗುವಷ್ಟು ಅಚ್ಕಾರದ ಪೌಡ್ರು, ಹಾಗೆ 1 ಸ್ಪೂನ್ ಆಗುವಷ್ಟು ಕರಿ ಎಳ್ಳು, 1 ಸ್ಪೂನ್ ಆಗುವಷ್ಟು ಅಜ್ವಾನನ ಒಂದು ಸ್ವಲ್ಪ ಕ್ರಷ್ ಮಾಡಿ ಸೇರಿಸ್ಕೊಳ್ತಿದ್ದೀನಿ. ಇಷ್ಟಿದ್ರೆ ಸಾಕು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಇವಾಗ ನೋಡಿ, ಕೈಯಿಂದ ಹಿಟ್ಟನ್ನು ನಾವು ನೀಟಾಗಿ ನಾದ್ಕೊಳ್ಬೇಕು. ಯಾವ ರೀತಿ ಅಂದರೆ ಇಲ್ಲಿ ಮತ್ತೆ ನೀರು ಸೇರಿಸುವ ಅವಶ್ಯಕತೆ ಇರೋದಿಲ್ಲ. ಯಾಕಂದರೆ ಕರೆಕ್ಟಾಗಿರ್ತಕ್ಕಂಥ ಅಳತೆಯಲ್ಲಿ ನೀರನ್ನ ಸೇರಿಸ್ಕೊಂಡಿರೋದ್ರಿಂದ ಮತ್ತೆ ನೀರಿನ ಅವಶ್ಯಕತೆ ಇರೋದಿಲ್ಲ. ಈ ರೀತಿ ಹಿಟ್ಟನ್ನು ನಾದ್ಕೊಳ್ತಾ ಬನ್ನಿ. ಒಂದು ಸ್ವಲ್ಪ ಬಿಸಿ ಇದ್ದಾಗಲೇ ನಾದ್ಕೊಳ್ಳಿ. ನೋಡಿ ಎಷ್ಟು ಪರ್ಫೆಕ್ಟಾಗಿದೆ. ಅಳತೆ ಕರೆಕ್ಟಾಗಿತ್ತು ಅಂತಂದರೆ ಇದೇ ರೀತಿಯಲ್ಲಿ ಹಿಟ್ಟನ್ನು ನಾವು ರೆಡಿ ಮಾಡ್ಕೊಳ್ಬೋದು. ಕೈಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪನ ಅಪ್ಲೈ ಮಾಡಿಕೊಂಡು ಈ ರೀತಿ ಇಷ್ಟೇ ಕ್ವಾಂಟಿಟಿಯಲ್ಲಿ ಹಿಟ್ಟನ್ನು ತಗೊಂಡು ಜಸ್ಟ್ ರೋಲ್ ಮಾಡಿ ನಿಮ್ಮ ಅಂಗೈಯಿಂದ ಪ್ರೆಸ್ ಮಾಡಿದರೆ ಸಾಕು. ಲಟ್ಸೋ ಅವಶ್ಯಕತೆ ಕೂಡ ಇರೋದಿಲ್ಲ ಈ ಚಿಪ್ಸ್ನ. ನೋಡಿ, ಪ್ರತಿ ಸರನೂ ಒಂದೇ ಅಳತೆಯಲ್ಲಿ ಹಿಟ್ಟನ್ನು ತಗೊಳ್ಳಿ. ಇಲ್ಲಾಂದರೆ ಒಂದು ದೊಡ್ಡದು ಒಂದು ಸಣ್ಣದಾಗಿಬಿಡುತ್ತೆ. ಹಾಗಾಗಿ ಈ ರೀತಿ ಹಿಟ್ಟನ್ನು ತಗೊಂಡು ರೋಲ್ ಮಾಡಿ ಒಂದು ಸ್ವಲ್ಪ ಪ್ರೆಸ್ ಮಾಡಿದರೆ ಸಾಕು. ನೋಡಿ, ತುಂಬ ಈಸಿಯಾಗಿ ಬರುತ್ತೆ. ಜಾಸ್ತಿ ದಪ್ಪನೂ ಇರಬಾರ್ದು, ಜಾಸ್ತಿ ತೆಳುವಾಗಿ ಕೂಡ ಇರಬಾರ್ದು. ನಾನಿಲ್ಲಿ ಪ್ರತಿಯೊಂದನ್ನು ಕೂಡ ಅದೇ ರೀತಿಯಲ್ಲಿ ಮಾಡಿಟ್ಕೊಂಡಿದ್ದೀನಿ. ಒಂದು 2 ಬ್ಯಾಚಲ್ಲಿ ರೆಡಿ ಮಾಡಿಟ್ಕೊಂಡು ಫ್ರೈ ಮಾಡ್ಕೊಳ್ಳಿ. ಇಲ್ಲಾಂದರೆ ಜಾಸ್ತಿ ಡ್ರೈ ಅನ್ನಿಸ್ಬಿಡುತ್ತೆ. ನಾನು ಕೂಡ 1 ಬ್ಯಾಚ್ ರೆಡಿ ಮಾಡಿಟ್ಕೊಂಡಿದ್ದೀನಿ. ಈ ಸೈಡಲ್ಲಿ ಆಲ್ರೆಡಿ ಎಣ್ಣೆನ ಕಾಯ್ಲಿಕ್ಕೆ ಇಟ್ಕೊಂಡಿದ್ದೆ. ಎಣ್ಣೆನ ಕಾಯಿಸ್ಕೊಂಡು ಮಧ್ಯಮ ಉರಿಯಲ್ಲಿ ಗ್ಯಾಸ್ನ ಇಟ್ಕೊಂಡು ರೆಡಿ ಮಾಡಿರ್ತಕ್ಕಂಥ ಎಲ್ಲ ಚಿಪ್ಸ್ನು ಈ ರೀತಿ 1 ಬ್ಯಾಚಲ್ಲಿ ಬಿಟ್ಕೊಳ್ಳಿ. ಸ್ವಲ್ಪ ಜಾಗ ಇರೋ ರೀತಿಯಲ್ಲಿ ಬಿಟ್ಕೊಳ್ಳಿ. ನಂತರ ಒಂದು ಸ್ವಲ್ಪ ಟೈಮ್ ಬಿಟ್ಕೊಂಡು ನಂತರ ಮೇಲ್ಗಡೆ ಈ ರೀತಿ ತೇಲ್ ಬರ್ತಿದೆ ಅಂದಾಗ ನಾವು 2 ಬದಿಯಲ್ಲಿ ಬೇಯಿಸ್ಕೊಳ್ಬೇಕು. ತುಂಬಾ ಸಿಂಪಲ್ಲಾಗಿ ಮಾಡ್ಕೊಳ್ಬೋದು. ಕಡಿಮೆ ಪ್ರಮಾಣದ ಎಣ್ಣೆಯಲ್ಲಿ ಈ ಒಂದು ಚಿಪ್ಸ್ನ ನಾವು ರೆಡಿ ಮಾಡ್ಕೊಳ್ಬೋದು. ನೋಡಿ, ಈ ಆಲೂಗಡ್ಡೆನ ಬಳಸದೆ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟನ್ನು ಬಳಸ್ಕೊಂಡು ತುಂಬ ಈಸಿಯಾಗಿ ಮಕ್ಕಳಿಗೆ ಇಷ್ಟ ಆಗ್ತಕ್ಕಂಥ ರೀತಿಯಲ್ಲಿ ನಾವು ಚಿಪ್ಸ್ನ ರೆಡಿ ಮಾಡ್ಕೊಳ್ಬೋದು. ಅದು ಇನ್ಸ್ಟೆಂಟಾಗಿ. ಇದು ಕೂಡ ಸ್ಟೋರೇಬಲ್ ಆಗಿರ್ತಕ್ಕಂಥ ಒಂದು ಚಿಪ್ಸ್ ರೆಸಿಪಿ. ಇಷ್ಟು ಬಬಲ್ಸ್ ಕಡಿಮೆ ಆದರೆ ಸಾಕು, ನಾವು ತೆಕ್ಕೊಂಡು ಬಿಡೋಣ. ಪ್ರತಿ ಬ್ಯಾಚನ್ನು ಇದೇ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಆದರೆ ನಾವು ಕೈಯಿಂದ ಪ್ರೆಸ್ ಮಾಡಿ ಇಡೋದ್ರಿಂದ ಒಂದು ಸ್ವಲ್ಪ ಡ್ರೈ ಅನ್ನಿಸ್ಬಿಡುತ್ತೆ. ಹಾಗಾಗಿ ಸ್ವಲ್ಪ 2ರಿಂದ 3 ಬ್ಯಾಚ್ ಆಗುವಷ್ಟು ಲಟ್ಟಿಸ್ಕೊಂಡು ಅಥವಾ ಕೈಯಿಂದ ಪ್ರೆಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳಿ. ಇಲ್ಲಿ ಕೈಯಿಂದನೇ ಪ್ರೆಸ್ ಮಾಡಬೇಕು ಅಂತ ಏನಿಲ್ಲ. ಇದನ್ನು ನೀವು ಲಟ್ಟಿಸ್ಕೊಂಡು ಯಾವ ರೀತಿಯಲ್ಲಿ ಬೇಕೋ ಆ ರೀತಿಯಲ್ಲಿ ಶೇಪ್ ಕೊಟ್ಕೊಂಡು ಕಟ್ ಮಾಡ್ಕೊಳ್ಬೋದು. ನಾನಿಲ್ಲಿ ಇನ್ನೊಂದು ಬ್ಯಾಚ್ ಕೂಡ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಅದನ್ನು ಕೂಡ ಫ್ರೈ ಮಾಡ್ಕೊಳ್ತಿದ್ದೀನಿ. ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು. ಮೀಡಿಯಮ್ ಫ್ಲೇಮ್ ಅಂದರೆ ಮಧ್ಯಮ ಉರಿಯಲ್ಲಿ ಇಟ್ಕೊಂಡು ಬೇಯಿಸ್ಕೊಳ್ಳಿ. ನೋಡಿ ಎಷ್ಟು ಕ್ರಿಸ್ಪಿ ಆಗಿದೆ ಅಂತ.
ತುಂಬಾ ಕ್ರಿಸ್ಪಿಯಾಗಿರುತ್ತೆ. ಅದರ ಜೊತೆಗೆ ಆರೋಗ್ಯಕರ ಕೂಡ ಹೌದು. ಈ ಚಿಪ್ಸಿಗೆ ನೀವು ಬೇಕು ಅಂತಂದರೆ ಮೇಲ್ಗಡೆ ಒಂದು ಸ್ವಲ್ಪ ಅಚ್ಕಾರದ ಪೌಡ್ರು ಅಥವಾ ಗರಂ ಮಸಾಲ ಅಥವಾ ಚಾಟ್ ಮಸಾಲನ ಅಪ್ಲೈ ಮಾಡ್ಕೊಳ್ಬೋದು. ಐ ಹೋಪ್ ಇವತ್ತಿನ 2 ರೀತಿಯ ಸ್ನ್ಯಾಕ್ಸ್ ರೆಸಿಪಿಗಳು ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.